ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. ಮೊದಲಿಗೆ ಒಂದು ಕುಕ್ಕರ್ನ ಕಾಯ್ಲಿಕ್ಕಿಟ್ಟು ಅದೊಂದು ಸ್ವಲ್ಪ ಬಿಸಿ ಆದ ನಂತರ ನಮಗೆ ಎಣ್ಣೆ ಎಷ್ಟು ಬೇಕು ನೋಡಿಕೊಂಡು ಅದನ್ನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ಚಕ್ರ ಮೊಗ್ಗು, ಚಕ್ಕೆ, ಇದು ಸ್ಪೈಸಸ್ಸು ಪಲಾವ್ಗೆ ಏನೇನು ಹಾಕ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು, ಹಾಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿರೋಂಥ ಒಂದು 5-6 ಮೆಣಸಿನ್ಕಾಯಿನ ಹಾಕ್ಕೋಬೇಕಿಲ್ಲಿ. ನಂತರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸಹ ಹಾಕ್ಕೋಬೇಕು. ಸ್ವಲ್ಪ ಲೈಟ್ ಕಲರ್ ಆಗೋ ತನಕ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆದ ನಂತರ ಇಲ್ಲಿ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಇಟ್ಟಿರೋವಂಥ ಪೇಸ್ಟನ್ನ ಹಾಕ್ತಾಯಿದ್ದೀವಿ ನಾವಿಲ್ಲಿ. ಅದನ್ನು ಸಹ ಅದ್ರ ಜೊತೆಗೆ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಂಡು, ನಂತರ ಅರಿಶಿನ ಪುಡಿ, ಅದಕ್ಕೆ ಮತ್ತು ಕೊತ್ತಂಬರಿ, ಪುದೀನ ಎರಡನ್ನೂ ತೊಳೆದು ಎತ್ತಿಡ್ಕೊಂಡಿದ್ದು ಅದನ್ನು ಇಲ್ಲಿ ಸಹ ಹಾಕ್ತಾಯಿದ್ದೀವಿ. ಎಲ್ಲ ಒಂದೊಂದು ಐಟಮ್ ಆದ ತಕ್ಷಣ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ ಮಸಾಲೆ ಅಂತ ಅಷ್ಟೇ. ಇದನ್ನು ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಆ ಸೊಪ್ಪು ಬಾಡಿ ನೋಡಿ ಕಾಣಿಸೋದೇ ಇಲ್ಲ, ಅಷ್ಟು ಆಗೋ ತನಕ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಅದನ್ನೂ ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಕೊಟ್ಕೋಬೇಕು. ಓಕೆ, ನಂತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನೂ ಸಹ ಇಲ್ಲಿ ಹಾಕ್ಕೊತಾ ಇದ್ದೀವಿ. ನಾನಿಲ್ಲಿ ಅಳತೆ ಹೇಳ್ತಾ ಇಲ್ಲ, ಯಾಕಂದರೆ ನಾವು ಚಿಕನ್ ನೀವು ಎಷ್ಟು ತೊಗೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ 1 kg ಚಿಕನ್ನಿಗೆ ಮಾಡ್ತಾ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಡಿದ್ದೀವಿ. ಅಳತೆ ನಿಮಗೆ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಇಲ್ಲಿ ಚಿಕನ್ನ ತೊಳೆದು ಎತ್ತಿಡ್ಕೊಂಡಿರೋಂಥದ್ದನ್ನ ಮಾಡಿರೋ ಮಸಾಲೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಅದನ್ನೂ ಸಹ ಫ್ರೈ ಮಾಡ್ಕೋಬೇಕಿಲ್ಲಿ. ನೋಡಿ, ಈ ಮಸಾಲೆ ಎಲ್ಲ ಹಿಡ್ಕೊಳ್ಳೋ ತನಕ ಸ್ವಲ್ಪ ಬಾಡಿಸ್ಕೋಬೇಕು. ಅದನ್ನ ಈ ಥರ ಕೈ ಆಡ್ತಾ ಇದ್ದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ. ನಂತರ ಇಲ್ಲಿ ಅದಕ್ಕೆ ಉಪ್ಪನ್ನು ಸಹ ನಾವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿಕೊಂಡು ಅದನ್ನ ಸಹ ಹಾಕ್ಕೊತಿದ್ದೀವಿ. ಉಪ್ಪು ಹಾಕಿದ ನಂತರ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ನೀರು ಅಕ್ಕಿ ಹಾಕೋಕ್ಕಿಂತ ಮುಂಚೆ ನೀರು ಹಾಕ್ತೀವಲ್ಲ ಆವಾಗ ಸಹ ನಾವು ಉಪ್ಪನ್ನು ನೋಡ್ಕೊಂಡು ಬೇಕಂದರೆ ಹಾಕ್ಬೋದು. ಸ್ವಲ್ಪ ಕಡಿಮೆ ಹಾಕಿದರೆ ನಡೆಯುತ್ತೆ. ನಾವಿಲ್ಲಿ ನಂತರ ಅಕ್ಕಿ ಹಾಕ್ತಾಯಿದ್ದೀವಿ. ಅಕ್ಕಿ ತೊಳೆದು ಸ್ವಲ್ಪ ನೆನೆಲಿಕ್ಕೆ ಬಿಟ್ಟಿದ್ವಿ, ಅದನ್ನು ಸಹ ಇಲ್ಲಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದನ್ನು ಅಕ್ಕಿ ಹಾಕಿದ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಚೆನ್ನಾಗಿ ಕೊಟ್ಕೋಬೇಕಿದೆ. ಎಲ್ಲ ಮಸಾಲೆ ಅಕ್ಕಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಅಕ್ಕಿಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ತಿದ್ದೀವಿ. ಅಂದರೆ ಅಕ್ಕಿ ಮೊದಲೇ ತೊಳೆದ್ಬಿಟ್ಟು ನೆನೆಸಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕಿದರೆ ಚೆನ್ನಾಗಿ, ಇಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ. ಅದೇ ತಕ್ಷಣ ತೊಳೆದು ಹಾಕ್ತೀವಿ ಅಂದರೆ ಅದು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವಿ ಅದ್ರ ಡಬಲ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದು ನೆನೆಸಿದ್ರೆ ಸ್ವಲ್ಪ ಕಡಿಮೆ ಹಾಕಬೇಕಾಗುತ್ತೆ. ಇದು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ನೋಡ್ಕೋಬೋದು ನಾವು, ಟೇಸ್ಟಿಂಗ್ ನೋಡಿಕೊಂಡು. ಆಮೇಲೆ ಏನಾದರೂ ಉಪ್ಪು ಶಾರ್ಟೇಜ್ ಇದ್ದರೆ ಅದನ್ನು ಸಹ ಇಲ್ಲಿ ಹಾಕ್ಕೋಬೋದು. ನಾವಿಲ್ಲಿ ನೆಕ್ಸ್ಟು ಹಾಕ್ತಾಯಿರೋದು ಚಿಕನ್ ಮಸಾಲ ಸ್ವಲ್ಪ ಹಾಕ್ಬಿಟ್ಟು ಕಸ್ತೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಇದಕ್ಕೆ ಹಾಕ್ತಾಯಿರೋದು. ಇದನ್ನು ಸಹ ಹಾಕಿದ ನಂತರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಟ್ಕೋಬೇಕು. ಎಲ್ಲ ಮಸಾಲೆಗೂ ಅದು ಹೋಗೋ ಥರ ಚೆನ್ನಾಗಿ ಒಂದು ಸರಿ ಸೌಟಿಂದ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಲಾಸ್ಟಲ್ಲಿ ನಾವು ಹಾಕ್ಕೊತಾ ಇರೋದು ಕೊತ್ತಂಬರಿ ಸೊಪ್ಪು. ಇದನ್ನು ಸ್ವಲ್ಪ ಎತ್ತಿಟ್ಟಿದ್ವಿ ಕಟ್ ಮಾಡಿದ್ದನ್ನ, ಅದನ್ನ ಇಲ್ಲಿ ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ವಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ನಂತರ ಇದಕ್ಕೆ 2 ವಿಸಿಲ್ ಹಾಕಿಸ್ಕೊತಿದ್ದೀವಿ. 2 ವಿಸಿಲ್ ಆದ ನಂತರ ಇದನ್ನ ತಗೊಂಡ್ರೆ ಇವಾಗ ನೋಡಿ ಓಪನ್ ಮಾಡ್ತಿದ್ವಿ. ತಣ್ಣಗಾದ್ಮೇಲೆ ಕುಕ್ಕರ್ ವಿಸಿಲ್ ಬಂದು ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇರೋದಿಲ್ಲಿ. ಈ ಥರ ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ. ಇದನ್ನು ಇಲ್ಲಿ ಕುಕ್ಕರಲ್ಲೇ ಮಿಕ್ಸ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ ದೊಡ್ಡ ಪಾತ್ರೆ ತೊಗೊಂಡಿದ್ದೀವಿ, ಬೇಸನ್ ಅಂತಾರಲ್ಲ, ಬೇಸನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲದಕ್ಕೂ ಮಸಾಲೆ ಹೋಗುತ್ತೆ ಅಂತ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಚಿಕನ್ ಅಂತ, ಚೆನ್ನಾಗಾಗಿದೆ ಅಂದ್ಕೊತೀವಿ.
ಇದ್ರ ಜೊತೆಗೆ ಈರುಳ್ಳಿ ಮತ್ತು ಲೆಮೆನ್ನು, ಸೌತೆಕಾಯಿ ಈ ಥರ ಸೈಡಲ್ಲಿ ಇಟ್ಕೊಂಡು ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.